ಖಂಡಿತ ವಿಷಯಗಳನ್ನಂತೂ ಹೇಳ್ತಾ ಇದ್ದೀವಿ. ಬಟ್ ಯಾವ ರೀತಿ ಹೇಳ್ತಾ ಇದ್ದೀವಿ ಅನ್ನೋದು ವಿಭಿನ್ನವಾಗಿದೆ ಇಲ್ಲಿ. ಯಾಕೆಂದ್ರೆ ಇವಾಗ ಯಾವುದೇ ಒಂದು ಸಮಸ್ಯೆದ ಬಗ್ಗೆ ನೀವು ಹತ್ಕೊಂಡು ನೊಂದ್ಕೊಂಡು ನಮಗೆ ರೈಟ್ಸ್ ಕೊಡಿ, ಹಕ್ಕು ಕೊಡಿ, ನಾವು ಬದುಕಬಾರ್ದ ಅಂತ ಈ ಥರ ಒಂದು ಫಿಲಾಸಫಿ ಹೇಳ್ಕೊಂಡು ಮಾಡೋ ಅಂತ ಇಮೇಜ್ ನಮ್ಮದಲ್ಲ. ಯಾಕಂದ್ರೆ ನಾವು ಯಾರು ಒಂದು ಬಿಗ್ ಸ್ಟಾರ್ ಅಲ್ಲ. ಕೆಲವೊಂದು ಬಿಗ್ ಸ್ಟಾರ್ ಇವಾಗ ಇದೆ, ರಾಜ್ಕುಮಾರ್ ಅವ್ರಿಗೆ ಮಾತು ಹೇಳಿದ್ರು, ವಿಷ್ಣುವರ್ಧನ್ ಅವ್ರಿಗೆ ಮಾತು ಹೇಳಿದ್ರು, ಇಲ್ಲ ನಮಗೆ ಅಂಬರೀಷ್ ಅವ್ರಿಗೆ ಮಾತು ಹೇಳ್ತಾ ಇದ್ರು, ಸುದೀಪ್ ಸರ್ ಅವ್ರಿಗೆ ಮಾತು ಹೇಳ್ತಾರೆ, ಉಪೇಂದ್ರ ಅವ್ರು ತುಂಬ ಫಿಲಾಸಫಿಕಲ್ ಸಿನಿಮಾ ಮಾಡ್ತಾರೆ, ಅವ್ರ ಇಮೇಜಿಗೆ ಸೂಟ್ ಆಗುತ್ತೆ. ಬಟ್ ನಮ್ಮ ಇಮೇಜ್ಗೆ ಇದು ಸೂಟ್ ಆಗಲ್ಲ. ಸೊ ನಾವು ಇದನ್ನು ಹೆಂಗೆ ಹೇಳಬೇಕು ಅನ್ನೋದು ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು. ಸೊ ನಾವೇನು ಡಿಸೈಡ್ ಮಾಡಿದ್ವಿ, ಇದನ್ನು ನಗ್ತಾ ಹೇಳೋಣ, ಪ್ರೀತಿಯಿಂದ ಹೇಳೋಣ, ಒಂದು ಚಿಕ್ಕ ನೋವಿನಲ್ಲೂ ಹೇಳೋಣ. ಹೀಗಾಗಿ ಸಿನಿಮಾನ ನಾವು ಆದಷ್ಟು ಒಂದು ಕಾಮಿಕಲ್ ರೀತಿಯಿಂದ ತೊಗೊಂಡಿದ್ದೀವಿ. ಆ್ಯಂಡ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಹಲವಾರು ವಿಷಯಗಳನ್ನ ಅಡ್ರೆಸ್ ಮಾಡ್ತಾ ಇದ್ದೀವಿ. ಬಟ್ ಆ ವಿಷಯಗಳು ಕೇವಲ ನಂದೇ ಅನ್ನೋದು ತಪ್ಪಾಗುತ್ತೆ. ಅದು ನಮ್ಮ ಫಿಮೇಲ್ ಲೀಡರು ಅಂತ ಕವಿತಾ ಕ್ಯಾರೆಕ್ಟರ್ ಏನು ಮಾಡ್ತಾ ಇದ್ದಾರೆ, ಅವ್ರಿಗೊಂದೇನೋ ನೋವಿರುತ್ತೆ, ತಂದೆ ತಾಯಿಗೇನೋ ಒಂದು ಕನ್ಸರ್ನ್ ಇರುತ್ತೆ. ನಮ್ಮ ಮಾವನ ಪಾತ್ರದಲ್ಲಿ ಜಹಾಂಗೀರ್ ಅವ್ರು ಮಾಡಿದ್ದಾರೆ, ತಾಯಿ ಪಾತ್ರದಲ್ಲಿ ಲಕ್ಷ್ಮೀ ಸಿದೆ, ಅವ್ರವ್ರದ್ದೇ ಒಂದೊಂದು ಚಾಲೆಂಜ್ಗಳಿರುತ್ತೆ. ಸೊ ನೀವು ಸಿನಿಮಾ ಕೂತ್ಕೊಂಡು ನೋಡಿದಾಗ ವಿಟಿಲಿಗೋ ಅಂದರೆ ಈ ತೊನ್ನಿನ ಬಗ್ಗೆನೂ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಅದ್ರ ಜೊತೆ ಇದರಿಂದ ಪರಿಣಾಮ ಹಿಂಗೆ ಸುತ್ತಮುತ್ತ ನಿಮಗೆ ಕಾಣಿಸ್ಕೊಡುತ್ತೆ, ಅದ್ರ ಬಗ್ಗೆನೂ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆದರೆ ನಗ್ತಾ ಸಿಗುತ್ತೆ, ಪ್ರೀತಿಯಿಂದ ಸಿಗುತ್ತೆ ಇದನ್ನು. ಸೊ ಇದನ್ನು ನೀವು ಸಿನಿಮಾ ಒಂದ್ಸಲಿ ನೀವು ಫುಲ್ ನೋಡ್ಬಿಟ್ರೆ ಇದು ಕೇವಲ ನನಗೆ ಅಂತಲ್ಲ. ಅಂದರೆ ಇವಾಗ ನನಗೆ ತೊನ್ನಿನ ಸಮಸ್ಯೆ ಇದೆ, ಕೇವಲ ನಾನು ಅನುಭವಿಸಿದಂಥ ನೋವುಗಳು ಮಾತ್ರ ಅಂತಲ್ಲ, ಇಲ್ಲ ಚಾಲೆಂಜಸ್ ಅಂತ ಹೇಳ್ಬೋದು. ಅದಲ್ಲ, ಇವಾಗ ಒಬ್ರು ಬಾಲ್ಡ್ ಹೇರ್ ಇರ್ಬೋದು, ಸ್ಕ್ವಿಂಟ್ ಐಸ್ ಇರ್ಬೋದು, ಫಂಬ್ಲಿಂಗ್ ಇರ್ಬೋದು, ಉಬ್ಬಲ್ಲಿರುತ್ತೆ, ಕೆಲವೊಬ್ರು ತೊದಲಿಕೆಯಿಂದ ಮಾತಾಡ್ತಾರೆ. ಈ ಥರ ಎಲ್ಲರಿಗೂ ಈ ಸಿನಿಮಾ ಕನೆಕ್ಟ್ ಆಗಬೇಕು. ಅಂದರೆ ಆ ಒಂದು ಯಾವುದೋ ಒಂದು ತೊಂದರೆನ ನಾವು ಅಲ್ಲಿ ಪರದೆ ಮೇಲೆ ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ ಇದು ನನ್ನ ಜೊತೆನೂ ನಡೆದಿದೆಯಲ್ಲ, ಇಟ್ಸ್ ಸೋ ಕ್ಲೋಸ್ ಟು ಮೈ ಹಾರ್ಟ್, ಸೋ ಕ್ಲೋಸ್ ಟು ಮೈ ಲೈಫ್ ಅನ್ನೋದು ಅವ್ರಿಗೆ ಅದು ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ ಈ ಸಿನಿಮಾ.